ಸಂಪುಟ ವಿಸ್ತರಣೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ನಾನು ಯದುಕುಮಾರ್ ಅವರೇ, ನಟರಾಜ್ ಗೌಡರು ಆರಂಭದಿಂದಲೂ ಒಂದು ಡಿಫೆನ್ಸ್ ತೆಗೆದುಕೊಳ್ತಾ ಇರೋದು, ಅದು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಾಗ ಕ್ಯಾಬಿನೆಟ್ ರಚನೆ ಮಾಡೋದಕ್ಕೆ ಆಗಲಿಲ್ಲ, ಅವರೊಬ್ಬರೇ ಇದ್ರು ಕ್ಯಾಬಿನೆಟಲ್ಲಿ ಅಂತ. ಇನ್ನು ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ, ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ 20 ಖಾತೆಗಳಿತ್ತು ಅವರು ಮಂತ್ರಿ ಆಗಿದ್ದಂಥ ಸಂದರ್ಭ. ಅಷ್ಟು ವರ್ಸ್ಟ್ ಸಿಚುವೇಶನ್ ಏನಿಲ್ಲ ಈಗ ಅಂತ. ಅಂಥ ವರ್ಸ್ಟ್ ಸಿಚುವೇಶನ್ ಇದ್ರೆ ಮಾತನಾಡ್ಬೋದಿತ್ತು. ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಏಕ ಮಂತ್ರಿ ಆಗಿದ್ರು ಕೂಡ ಇದು ನೆರೆ ಹಾವಳಿ ಇದ್ದಾಗ ಇಡೀ ರಾಜ್ಯ ಸುತ್ತಿದ್ರು ಸರ್. ಅಲ್ಲಿ ರಾಜ್ಯ ಸುತ್ತಿದಂತದ್ದಾಗ್ಬೋದು, ಪರಿಹಾರ ಕೊಡೋದ್ರಲ್ಲಾಗ್ಬೋದು, ಯಾವುದೂ ಇದಿಲ್ಲ. ಇವತ್ತು ರಾಜ್ಯದಲ್ಲಿ ಬರನೂ ಇದೆ. ಬರ ಇರ್ಬೇಕಾದಾಗ ರಾಜ್ಯ ಇವಾಗ ತಾವೇ ಹೇಳಿದಂಥದ್ದು, ನಮ್ಮ ಮಿತ್ರರು ಹೇಳಿದಂಥದ್ದು, ನಿನ್ನೆ ಬೀಸ್ನಳ್ಳಿ ಗ್ರಾಮದಲ್ಲಿ ಪುಟ್ಟಸ್ವಾಮಿ ಮತ್ತೆ ಶ್ರೀ ನಾಗಮ್ಮ ಅವರು ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಇವು ಸಾಲ ಬಾಧೆ ತಾಳ್ದಿರಾ ನಮ್ಮ ರಾಜ್ಯಾಧ್ಯಕ್ಷರಾಗಿ ನಮ್ಮ ಪರವಾಗಿ NDA ಪರವಾಗಿ ಅವ್ರಿಗೆ ಸಾಂತ್ವನ ಹೇಳಿದಂಥದ್ದಾಯ್ತು. ಈ ಸರ್ಕಾರ ತಾವ್ ಹೇಳಿದ್ರಲ್ಲ, ಉಸ್ತುವಾರಿ ಸಚಿವರು ಇಬ್ಬಿಬ್ರು ಇದ್ದಾರೆ ಅಂತ ಅನ್ಬಿಟ್ಟು ಎರಡೆರಡು ಜಿಲ್ಲೆಗಂತ ಯಾರು ಹೋಗಿದ್ದಾರೆ ಸರ್? ಉಸ್ತುವಾರಿ ಸಚಿವರಲ್ಲ ಗೌಡ, ಪ್ರಾಕೃತಿಕ ವಿಕೋಪದ ನಿಭಾಯಿಸೋದಕ್ಕೆ ಸರ್. ಇವರು ಅವರು ದೆಹಲಿನಲ್ಲಿ ಮನೆ ಕಾಯೋದು ಅಂದ್ಬಿಟ್ರೆ ಇವ್ರು ಇನ್ಯಾವುದೂ ಕೆಲಸ ಮಾಡಿಲ್ಲ ಸರ್. ಕಣ್ಣೀರ್ ಹಾಕೊಂಡು ನಿಂತಿದ್ರು ಯಡಿಯೂರಪ್ಪ ನಾಗ್ಪುರದಲ್ಲಿ. ಇವತ್ತು ನಿಮ್ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ? ಅವರ ಕಣ್ಣೀರು ಕಾಣಿಸ್ತು ನಟರಾಜ್ ಗೌಡ್ರಿಗೆ. DK ಶಿವಕುಮಾರ್ ಅವರ ಕಣ್ಣೀರು ಕಾಣ್ತಾ ಇಲ್ಲ, ಒದ್ದಾಟ ಕಾಣಿಸ್ತಾ ಇಲ್ಲ. DK ಶಿವಕುಮಾರ್ ಅವರು ಒಡ್ಸ್ಕೊಂತಾ ಇರ್ತಾರೆ. ಇವತ್ತು ರೈತರು DK ಶಿವಕುಮಾರ್ ಕರ್ನಾಟಕದ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಗೆ ಬಂದಿದ್ದಾರೆ ಸರ್. ಅಲ್ಲಿ ಸರ್ಕಾರ ಮೌನವಾಗಿದೆ. ಈ ಒಂದು ಜಲಸಂಪನ್ಮೂಲ ಸಚಿವ ತಗೊಂಡು ರಾಜ್ಯಕ್ಕೆ ಏನ್ ಕರ್ಮ ಸರ್? ಇದ್ದಲ್ಲಿ ವಸ್ತು ಸ್ಥಿತಿನ ಮನವರಿಕೆ ಮಾಡ್ಕೊಡ್ತೀರಾ? ಸುಮ್ನೆ ಕೇಳ್ತಾ ಇದಾರೆ ಸರ್ವಪಕ್ಷ ಸಭೆ ಅಂತ. ರಾಜ್ಯದ ರೈತರನ್ನ ಅನ್ಯಾಯ ಮಾಡ್ತಾ ರಾತ್ರಿ ಹೊತ್ತು ಕದ್ದು ಮುಚ್ಚಿ ನೀರ್ ಬಿಟ್ಟೆ ಕೇಳ್ತಾ ಇದೀವಿ. ರಾಜ್ಯದ ರೈತರ ಹಿತಕ್ಕಾಗಿ ಸರ್ಕಾರ ಇದೆಯಾ ಇಲ್ವಾ, ಸತ್ತಿದೆಯಾ ಇಲ್ವಾ ಅಂತ ಮುಖ್ಯಮಂತ್ರಿ ಹೇಳ್ಬೇಕಾಗುತ್ತೆ. ರಾಜ್ಯದ ಹಿತನೇ ರೈತರ ಹಿತನೇ, ಅದಕ್ಕೆ ನೀರ್ ಬಿಟ್ಟಿಲ್ಲ. ನಿಮ್ ತರ ಅಲ್ಲ, ಯಡಿಯೂರಪ್ಪ ತರ ಅಲ್ಲ. ಆಡಳಿತಕ್ಕೆ ಸಮಸ್ಯೆ ಆಗ್ತಿದೆ ಇದರಿಂದಾಗಿ. ದಿಲ್ಲಿಗೆ ಹೋಗಿ ಕೂರ್ತಾರೆ 3 ದಿನ, ವಾರದಲ್ಲಿ 3 ದಿನ ದಿಲ್ಲಿಯಲ್ಲಿ ಇರ್ತಾರೆ. ಆಡಳಿತಕ್ಕೇನು ಅದರಿಂದ ಸಮಸ್ಯೆ ಆಗಲ್ಲ. ದಿಲ್ಲಿಯಲ್ಲಿದ್ದು ಅಲ್ಲಿನ ಬೇರೆ ಬೇರೆ ಸಚಿವರ ಜೊತೆಗೆ ಅವರು ಮೀಟಿಂಗ್ ಮಾಡ್ತಾರೆ. ರಾಜ್ಯದ ಹಿತದೃಷ್ಟಿಯಿಂದಲೇ ದಿಲ್ಲಿಗೆ ಹೋಗಿರೋದು. ಸರ್, ಈ ಒಂದು ಕರ್ನಾಟಕದಲ್ಲಿ ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ ಸರ್, ಇನ್ಕ್ಲೂಡಿಂಗ್ ನಮ್ಮ ಪಕ್ಷನೇ ಅಧಿಕಾರದಲ್ಲಿದ್ದರು, CM ಆದವರು ಹೊರಗಡೆ ಹೋಗಿ ಕೂತ್ಕೊಂಡ್ರೆ ಅದು ಯಾವ ಪಕ್ಷದ CM ಆದ್ರೂ ಆ CM ಜನರ ಪರವಾಗಿ CM ಆಗಿರ್ತಾರೆ. ಅದು ಆಡಳಿತದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಅದರಲ್ಲಿ ಯಾವ ಸಂದೇಹನೂ ಅಲ್ಲ. ಚಿಕ್ಕ ಮಕ್ಕಳು, ಓದ್ತಿರೋ ಮಕ್ಕಳು ಇವತ್ತು ಎಲ್ಲರಿಗೂ ಫಿಂಗರ್ ಟಿಪ್ ಇನ್ಫಾರ್ಮೇಷನ್ ಇರುತ್ತೆ, ಅವ್ರಿಗೂ ಗೊತ್ತಿರುತ್ತೆ ಕೇಳಿದ್ರೆ. ನನ್ನ ಪ್ರಶ್ನೆ ಇಷ್ಟೇ, ಈ ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆ ಚೆನ್ನಾಗಿ ಸ್ಕ್ರಿಪ್ಟ್ ಎಲ್ಲ ಬರ್ಕೊಡೋರು ನೋಡಿ ಸರ್. ಒಂದು ನಾಯಕ ಆದಾಗ ಬೇರೆ, ಅದ್ರ ಕೆಳಗಡೆ ಇದ್ದಾಗ ಸಚಿವರು ಇದ್ದಾಗ ಬೇರೆ, ವಿರೋಧ ಪಕ್ಷದಲ್ಲಿದ್ದಾಗ ಬೇರೆ. ಕೊಟ್ಟ ಕುದುರೆಯ ಏರದವ ವೀರನೂ ಅಲ್ಲ ಶೂರನೂ ಅಲ್ಲ ಅಂದಾಗ ನಾನು ಅನ್ಕೊಂತಿದ್ದೆ DK ಶಿವಕುಮಾರು ಎಲ್ಲಪ್ಪ ಸ್ವಾಭಿಮಾನಿ, ಈ ಮಟ್ಟಕ್ಕೆ ಸ್ವಾಭಿಮಾನಿ. ಇದು ಒಂದು ಜೀವನನ ಸರ್? ಡೆಲ್ಲಿಗೆ 3 ಬಾರಿ ಹೋದ್ರು. ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡಕ್ಕಾಗ್ಲಿಲ್ಲ ಅಂದ್ರೆ ರಾಹುಲ್ ಗಾಂಧಿಗೆ ದಿಕ್ಕು ದೆಸೆ ಇಲ್ಲದೆ ಟಾಪಿಕ್ ನಾನು ಡೈವರ್ಷನ್ ಮಾಡಲ್ಲ ಯಾವತ್ತು ಸರ್. ತಿಳ್ಕೋಬೇಕು. ಇತಿಹಾಸದಲ್ಲ ಕೆಲವು ಕಹಿ ಘಟನೆ, ಬೆಂಗಳೂರಲ್ಲಿದ್ರು ಕೂಡ DK ಶಿವಕುಮಾರ್ ಬಹಳ ಸರ್ ಇದು CM ಆಗಿ ಆ ಲೆವೆಲ್ಗೆ ಕಳೆದ 2 ತಿಂಗಳಿಂದ ಮೌನಕ್ಕೆ ಶರಣಾಗಿದ್ದಾರೆ ಸರ್. ತಾಳ್ರಣೆಯಲ್ಲಿ ಟಾಪಿಕ್ ಡೈವರ್ಟ್ ಮಾಡೋದ್ ಬೇಡ. ನನ್ನಂತ ಒಬ್ಬ ಸ್ವಾಭಿಮಾನಿ ಆಗಿದ್ರೆ ಛೇ ಥೂ ಅಂತ ಅನ್ಬರ್ತಿದ್ದೆ ಸರ್. ಡೆಲ್ಲಿಗೆ 3 ದಿನ ಹೋಗಿ ಕೆಲಸ ಹೇಳ್ತೀನಿ. ನಾವು ಏನು ಪಕ್ಷದ ಅಧ್ಯಕ್ಷರ ಬಗ್ಗೆ ನಾವೇನು ಯಾಕೆ ಗೊತ್ತಾ, ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ರಾಹುಲ್ ಗಾಂಧಿ ಅವರು ಯಾವುದೇ ಒಂದು ಕರ್ನಾಟಕದಲ್ಲಿ ಸರ್, ನಾನು ಈಗಲೂ ಹೇಳ್ತಿದ್ದೀನಿ, ಇದು BJP ಅವರು ಕೇಳಿಸ್ಕೋಬೇಕು, ಕಾಂಗ್ರೆಸ್ ಅವರು ಕೇಳಿಸ್ಕೋಬೇಕು, JDS ಅವರು.
ನಮ್ಮ ಕರ್ನಾಟಕ ದೆಹಲಿ ಅವ್ರು ಕೂತ್ಕೊಂಡು ರಿಮೋಟ್ ಕಂಟ್ರೋಲ್ ಮಾಡಿ ಕೂಡ್ದು ಮಾಡ್ಲೂಬಾರ್ದು. ನೀವು ಅದನ್ನೇ ಹೇಳಿದ್ರಿ ಅವತ್ತು, ರಿಮೋಟ್ ಕಂಟ್ರೋಲ್ ಸ್ವಾಭಿಮಾನ ಸರ್, ಕಾಂಗ್ರೆಸ್ ಅಲ್ಲಿ 130 ಶಾಸಕರಿದ್ದಾರೆ. ನಾಚಿಕೆ ಆಗ್ಬೇಕು ಶಾಸಕರು. ಒಂದ್ ಕಡೆ ಸೋಮವಾರ ನಿರ್ವಹಣೆ ಮಾಡ್ತಿಲ್ಲ, ಒಂದ್ ಕಡೆ ಮಳೆ ಬರ್ತಿಲ್ಲ, ಒಂದ್ ಕಡೆ ತಾಲೂಕಲ್ಲಿ ವಿಸಿಟ್ ಮಾಡ್ತಿಲ್ಲ. 180 ಬರ ತಾಲೂಕು ಸೆಂಟ್ರಲ್ ಅವ್ರ ಹತ್ರ ಕೇಳ್ಬಿಟ್ಟಿದ್ರು. ಶಾಸಕರು ಕೂಡ ಕೆಲಸ ನಟರಾಜ್ ಗೌಡ್ರೆ ತಾವು ಒಂದು ಮಾತನ್ನು ಹೇಳಿದ್ರಿ. ಅಯ್ಯೋ ದೇವ್ರೆ, ತಮಗೆ ಬೇಕಾದ ಅಶ್ವಿನ್ ಕೇಳ್ತೀನಿ. ರಾಹುಲ್ ಗಾಂಧಿ ನಾಗಪುರಕ್ಕೆ ಜೀತ ಮಾಡ್ತಾ ಕೂತಾರೆ ಕುಮಾರಸ್ವಾಮಿ. ಕುಮಾರಸ್ವಾಮಿ ನಾಗಪುರಕ್ಕೆ ಜೀತ ಮಾಡ್ತಾರೆ. ಅವ್ರ ಬಗ್ಗೆ ನಟರಾಜ್ ಗೌಡ್ರೆ ಪ್ರಶ್ನೆ ಕೇಳಿಸ್ಕೊಳ್ಳಿ ದಯವಿಟ್ಟು. ಈಗ ವೇಣುಗೋಪಾಲ್ ಅವರು ರಾಜ್ಯದ ಸ್ವಾಭಿಮಾನ ಕೊನೆಯದಾಗಿ ಒಂದು ವಿಚಾರ ಬರುತ್ತೆ ಸರ್, ನಾಗಪುರ ಜೀತ ಕುಮಾರಸ್ವಾಮಿ ಅದ್ರ ಬಗ್ಗೆ ಬನ್ನಿ ಧೈರ್ಯವಾಗಿ ಕೇಳಿ. ಸ್ವಾಭಿಮಾನ ಅನ್ನೋದು ಕನ್ನಡಿಗರಿಗೆ ಡಿ.ಕೆ. ಶಿವಕುಮಾರ್ ಇದೆ ಸ್ವಾಭಿಮಾನ. ಕುಮಾರಸ್ವಾಮಿ ಸ್ವಾಭಿಮಾನ ಅಶ್ವಿನ್, ನಟರಾಜ್ ಗೌಡ, ಯದುಕುಮಾರ್ ಅವರಿಗೆ ಧನ್ಯವಾದವನ್ನ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ ಇದು. ಇವತ್ತಿನ ಟ್ರೆಂಡಿಂಗ್ ಎಟ್ 10 ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.